ಭಾರತ ದೇಶದ ವಿವಿಧ ಕುಶಲಕರ್ಮಿಗಳು ತಯಾರಿಸಿದಂತಹ 30 ಅಗ್ರಶ್ರೇಣಿಯ ಆಭರಣ ತಯಾರಕರು ಭಾಗವಹಿಸುತ್ತಿರುವ ವಿಭಿನ್ನ ನವೀನ ಶೈಲಿಯ ಆಭರಣಗಳ 3 ದಿನಗಳ ದ ಜ್ಯುವೆಲರಿ ಶೋ ಪ್ರಾರಂಭೋತ್ಸವಕ್ಕೆ ನಟಿ ಅಮೃತ್ ಪ್ರೇಮ್ ಚಾಲನೆ ನೀಡಿದರು. ದ ಜ್ಯುವೆಲರಿ ಶೋ ಅನ್ನು ಉದ್ಘಾಟನೆ ಮಾಡಿದ ನಂತರ ಮಾತನಾಡಿದ ನಟಿ ಅಮೃತ್ ಪ್ರೇಮ್, ದ ಜ್ಯುವೆಲರಿ ಶೋ ಮೂಲಕ ಕಾಫಿ ನಾಡ ಆಭರಣ ಪ್ರಿಯರನ್ನು ಸೆಳೆಯುವ ಶೋ ಇದಾಗಿದ್ದು, ಫೆಬ್ರವರಿ 28ರಿಂದ ಮಾರ್ಚ್ 2ರವರೆಗೆ 3 ದಿನಗಳ ಮಾರಾಟ ಉತ್ಸವವನ್ನು ಒಕ್ಕಲಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದು, ಅತಿ ದೊಡ್ಡ ದ ಜ್ಯುವೆಲರಿ ಶೋ ಇದಾಗಿದ್ದು, ಇದನ್ನು ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಿಕ್ಕಮಂಗ್ಳೂರಿಗೆ ದಿ ಜ್ಯುವೆಲ್ರಿ ಶೋ, ದ ಆ್ಯನ್ಯುವಲ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ರಿ ಶೋ ಇಲ್ಲಿದೆ. ಸೊ ನಿಮ್ಮ ಹೆರಿಟೇಜ್ ಆ್ಯಂಡ್ ನಿಮ್ಮ ಏನ್ಷಿಯಂಟ್ ಹಿಸ್ಟ್ರಿ ಪ್ರಕಾರ ಒಂದಷ್ಟು ಡಿಸೈನ್ಸ್ಗಳು ಇಲ್ಲಿ ನೋಡಿದೆ ನಾನು. ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ. ಇದೆ ಫೆಬ್ರವರಿ 28, ಮಾರ್ಚ್ 1, ಮಾರ್ಚ್ 2 3 ದಿನಗಳಿರುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ. ಸೊ ಎಲ್ಲ ವಿಸಿಟ್ ಮಾಡಿ. ನಿಮ್ಮ ಹಬ್ಬಗಳಾಗಿರಲಿ ಆ್ಯಂಡ್ ಮುಂದೆ ಬರುವ ಮದುವೆ ಸಮಾರಂಭಗಳಿಗೆ ಯುನೀಕ್ ಡಿಸೈನ್ಸ್ ಇಲ್ಲಿ ಸಿಗ್ತದೆ. ಸೊ ಎಲ್ಲರೂ ವಿಸಿಟ್ ಮಾಡಿ. ಥ್ಯಾಂಕ್ ಯು. ನಂತರ ಮಾತನಾಡಿದ ಪಲ್ಲವಿ ಸಿಟಿ ರವಿ, ಎಂಗಳೆಯರ ಮನಸೆಳೆಯುವ ಹೊಸ ಮಾದರಿಯ ಆಭರಣಗಳ ಪ್ರದರ್ಶನ ಇದಾಗಿದ್ದು, ಜಗದೀಶ್ ಮತ್ತು ಅವರ ತಂಡ ಉತ್ತಮ ಶೋಗಳನ್ನು ನಡೆಸುವ ಮೂಲಕ ಚಿಕ್ಕಮಗಳೂರಿನ ಜನತೆಯ ಅಭಿರುಚಿಯನ್ನು ಅರಿತು ಅವರ ಇಚ್ಛೆಗನುಗುಣವಾಗಿ ಆಯ್ಕೆ ಮಾಡಿಕೊಳ್ಳಲು ಉತ್ತಮ ವೇದಿಕೆಯನ್ನು ಕಲ್ಪಿಸುತ್ತಿದ್ದಾರೆ ಎಂದು ಹೇಳಿದರು. ದಿ ಜ್ಯುವೆಲ್ರಿ ಶೋ ಅವರು ಹೇಮಾ ಆ್ಯಂಡ್ ಜಗದೀಶ್ ಟೀಮ್ ಯಾವಾಗಲೂ ಚಿಕ್ಕಮಂಗ್ಳೂರಿಗೆ ಪ್ರತಿ ವರ್ಷ ಬನ್ನಿ ಅಂತ ಹೇಳಿದಾಗ ನಾನೇ ಕರಿತಾ ಇದ್ದೆ ಅವ್ರಿಗೆ, ಬನ್ನಿ ಒಂದು ಎಕ್ಸಿಬಿಷನ್ ಮಾಡಿ ಅಂತ. ತುಂಬ ಖುಷಿ ಆಯಿತು. ಒಂದ್ಸಲ ನೋಡಿದಾಗ ಕಾಫಿ ರೇಟ್ ತುಂಬ ಜೋರಿದ್ದಾಗ ನಂಗೆ ಅನಿಸ್ತಿತ್ತು ಒಳ್ಳೆ ಚಿನ್ನ ತೆಗೋಬೋದು ಅಂತ. ಬಟ್ ಇವಾಗ ಕಾಫಿ ರೇಟ್ ಬಿದ್ದಿದೆ, ಚಿನ್ನದ ರೇಟ್ ಮೇಲೆ ಹೋಗಿದೆ. ಆದರೂ ಹೆಣ್ಮಕ್ಳು ಅಂದ ತಕ್ಷಣ ಚಿನ್ನದ ನೋಡಿದ ತಕ್ಷಣ ಎಲ್ಲ ಮರ್ತೇ ಹೋಗುತ್ತೆ. ಚಿನ್ನ ಅಂದ ತಕ್ಷಣ ಯಾರಿಗೆ ಆಸೆ ಆಗೋಲ್ಲ, ಹೆಣ್ಮಕ್ಳಿಗೆ ಫಸ್ಟ್ ಆಸೆ ಆಗುತ್ತೆ. ಸೊ ಅದ್ರ ಜೊತೆಗೆ ಬೆಂಗಳೂರಿಗೆ ಹೋಗಿ ಒಂದಿಷ್ಟು ಕಲೆಕ್ಷನ್ಸ್ ಹುಡ್ಕೋಕ್ಕಿಂತ ಒಂದೇ ಸೂರಿನಡಿ ಒಂದು 20 25 30 ಸ್ಟಾಲ್ಗಳು ಇಲ್ಲಿ ಬಂದಿದ್ದಾವೆ. ಕಲೆಕ್ಷನ್ಸ್ ಚೆನ್ನಾಗಿದೆ. ಸೊ ಕಣ್ಣು ತುಂಬಿಸ್ಕೋಬೋದು. ಆದರೆ ಪ್ರೈಸ್ ಅಷ್ಟೇ ಜಾಸ್ತಿ ಇದ್ರೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಥರ ಮಾಡ್ಕೋಬೋದು. ಸೊ ಬೈಯರ್ಸಿಗೆ ಒಳ್ಳೆ ಡಿಸ್ಕೌಂಟ್ ಕೊಟ್ಟರೆ ಈ ಜ್ಯುವೆಲ್ರಿ ಶೋ ಅವರು ತುಂಬ ಖುಷಿ ಪಡ್ತಾರೆ. ಅವ್ರಿಗೆ ಆ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ನಮ್ಮ ಚಿಕ್ಕಮಂಗ್ಳೂರಿಗೆ ಬಂದಿದ್ದಾರೆ. ಒಳ್ಳೆ ಎಲ್ಲ ಗ್ರಾಹಕರಿಗಿದ್ದು ಒಳ್ಳೆ ಉಪಯೋಗ ಆಗಲಿ. ನಂತರ ಮಾತನಾಡಿದ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್, ದ ಜ್ಯುವೆಲರಿ ಶೋನ ಅತಿದೊಡ್ಡ ಮಾರಾಟ ಇದಾಗಿದ್ದು, ಒಕ್ಕಲಿಗರ ಸಮುದಾಯ ಭವನದಲ್ಲಿ 3 ದಿನಗಳ ಅತಿದೊಡ್ಡ ಜ್ಯುವೆಲರಿ ಶೋವನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಹಕರ ಅಭಿರುಚಿ ಮತ್ತು ಬಜೆಟ್ಗೆ ಅನುಗುಣವಾಗಿ ಚಿನ್ನ ಮತ್ತು ವಜ್ರದ ಆಭರಣಗಳು ಇಲ್ಲಿ ದೊರೆಯಲಿವೆ. ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು. ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಜಗದೀಶ್ ಮತ್ತು ಅವರ ತಂಡದವರು ಇಡೀ ರಾಜ್ಯದ ಜ್ಯುವೆಲ್ರೀಸ್ನ ಇವತ್ತು ಇಲ್ಲಿ ಕರ್ಕೊಬಂದು ಜ್ಯುವೆಲ್ರಿ ಶೋ ಮತ್ತು ಸೇಲ್ಸ್ನ ಹಾಕಿದ್ದಾರೆ. ಏನು ನಾವು ಜ್ಯುವೆಲ್ರಿ ಒಂದು ಇನ್ವೆಸ್ಟ್ಮೆಂಟ್ ನಮ್ಮ ಮುಂದಿನ ಪೀಳಿಗೆಗೆ ಅಂಥೇಳಿ ಮನೇಲಿ ಇನ್ವೆಸ್ಟ್ಮೆಂಟ್ ಪರ್ಪಸಿಗೆ ಮಾಡ್ತಾಯಿದ್ದೀರಾ. ಚಿನ್ನ ಯಾವತ್ತಿದ್ರೂ ಚಿನ್ನನೇ, ಯಾವತ್ತೂ ಬೆಲೆ ಕಮ್ಮಿ ಆಗೋಲ್ಲ. ಹೋದ ವರ್ಷ ಇನ್ವೆಸ್ಟ್ ಮಾಡಿದ್ದು ಈ ವರ್ಷಕ್ಕೆ ಆಲ್ಮೋಸ್ಟ್ ಡಬಲ್ ಇದೆ. ನೆಕ್ಸ್ಟ್ ಇಯರ್ ಇನ್ನೂ ಡಬಲ್ ಆಗೋ ಚಾನ್ಸಸ್ ಇದೆ. ಬೆಂಗಳೂರು ಹೋದರೆ ಒಂದೇ ಶಾಪಿಗೆ ಹೋಗ್ಬೋದು. ಇಲ್ಲಿ 16 ಶಾಪ್ಗಳು, 30 ಶಾಪ್ಗಳಿದೆ. ಅಲ್ಲಿ ಹೋಗಿ ಒಂದು ದಿವಸಕ್ಕೆ ಒಂದು ಶಾಪಲ್ಲಿ ನೋಡಿ ಟೈಮ್ ಪಾಸ್ ಮಾಡಿ ತೊಗೊಂಡು ಬರ್ಬೋದು. ಇಲ್ಲಿ ಅಟ್ ಎ ಟೈಮ್ 27-28 ಶಾಪು, ಈ 100 ಡಿಸೈನ್ಸ್ಗಳು ಬಂದಿದೆ. ಚಿಕ್ಕಮಗಳೂರು ಜನರು ಇದರ ಸದಾವಕಾಶ ಪಡ್ಕೋಬೇಕು. ಈ ಒಂದು ಸಂಸ್ಥೆ ಏನು ಜಗದೀಶ್ ಮತ್ತು ಅವ್ರ ವೈಫ್ ಹೇಮಾ ಅವರು ಕಷ್ಟಪಟ್ಟು ಎಲ್ಲರನ್ನೂ ಗುಡ್ಡೆ ಹಾಕಿ ಚಿಕ್ಕಮಗಳೂರಿಗೆ ಕರ್ಕೊಬಂದಿದ್ದಾರೆ. ಹಾಗಾಗಿ ಚಿಕ್ಕಮಗಳೂರಿನ ಜನರು ಅವರಿಗೆ ಕೋಆಪ್ರೇಟ್ ಮಾಡಿ, ಬಾರ್ಗೈನ್ ಮಾಡಿ, ಜ್ಯುವೆಲ್ರೀಸ್ನ ಶಾಪಿಂಗ್ ಮಾಡಿ, ಚಿನ್ನನ ಮನೆಗೆ ತೊಗೊಂಡೋಗಿ ನಿಮ್ಮ ಮನೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ.
ಶಿಲ್ಪಾ ರಾಜಶೇಖರ್ ಮಾತನಾಡಿ, ಒಂದೇ ಸೂರಿನಡಿನಲ್ಲಿ ಕಣ್ಣು ಕೋರೈಸುವ ಮನಮೆಚ್ಚುವ ಚಿನ್ನಾಭರಣಗಳ ಮಾರಾಟ ಇದಾಗಿದ್ದು, ಆಭರಣ ಕೊಳ್ಳಲು ಬೆಂಗಳೂರಿನಲ್ಲಿ ಅಲೆದಾಡುವುದಕ್ಕಿಂತ ಒಂದೇ ಕಡೆ ಬೇಕಾದ ಆಭರಣಗಳನ್ನು ಖರೀದಿಸಬಹುದೆಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಆಭರಣ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ, ಅದರಲ್ಲೂ ಮಹಿಳೆಯರಿಗೆ ಅಚ್ಚುಮೆಚ್ಚು ಹಾಗೂ ಮಹಿಳೆಯರ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಆಭರಣ ಅಂದರೆ ಬರೀ ಅಲಂಕಾರ ಮಾತ್ರ ಅಲ್ಲ, ಅದು ನಮ್ಮ ಪರಂಪರೆಯಿಂದ ಬಂದಂತಹ ಸಂಸ್ಕೃತಿ, ಅದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಅದರಲ್ಲಿ ಭಾವನೆಗಳು ತುಂಬಿರುತ್ತೆ. ಆಭರಣದಲ್ಲಿ ಇವಾಗಂತೂ ತುಂಬ ವೆರೈಟಿಗಳು ಬಂದಿದ್ದಾವೆ. ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಆದರೂ ನಾವು ತಗೊಂಡಷ್ಟು ಚಿನ್ನಕ್ಕೆ ಬೆಲೆ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗಲ್ಲ. ವರ್ಷ ಕಳೆದಂಗೂ ಇನ್ನೂ ಅದರ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ನಮ್ಮ ಚಿಕ್ಕಮಗಳೂರು ಜನತೆಗೆ ಒಂದು ಒಳ್ಳೆಯ ಅವಕಾಶ, ಬನ್ನಿ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಮಾಡಿರೋಂಥ ಸ್ಪಾನ್ಸರ್ ಮಾಡಿರೋಂಥ ಜಗದೀಶ್ ಹಾಗೂ ಹೇಮಾ ಜಗದೀಶ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇಲ್ಲಿ ಎಲ್ಲ ಈ ಶೋ ಪ್ರದರ್ಶನ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ದ ಜ್ಯುವೆಲರಿ ಶೋವಿನ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ನೇತ್ರ ವೆಂಕಟೇಶ್, ನಮ್ಮ ಭಾವನೆಗಳಿಗೆ ಸಮಾರಂಭಗಳಿಗೆ ಸೂಕ್ತವಾದ ಆಭರಣ ಮೇಳ, ಹೂಡಿಕೆಗೆ ಉತ್ತಮ ಮಾರ್ಗ ದ ಜ್ಯುವೆಲರಿ ಶೋ. ಈ ಶೋವಿನ ಆಯೋಜಕರಾದ ಪ್ರೇಮ ಮತ್ತು ಜಗದೀಶ್ ಜನತೆಗೆ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಈ ಒಂದು ಎಕ್ಸ್ಪೋ ಸಕ್ಸಸ್ಫುಲ್ ಆಗಲಿ ಅಂತ ಹೇಮಾ ಮತ್ತು ಜಗದೀಶ್ ಅವರಿಗೆ ನಾನು ಶುಭಾಶಯಗಳನ್ನ ಹೇಳ್ತೀನಿ. ಜೊತೆಗೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ, ಅದೇ ರೀತಿ ಇಲ್ಲಿ ಸುಮಾರು ಒಂದು 25-30 ಸ್ಟಾಲ್ಗಳಿದೆ, ಬಜೆಟ್ ಫ್ರೆಂಡ್ಲಿಯಾಗೂ ಇದೆ. ಒಂದು ಸಾರಿ ನೋಡಿದಾಗ ಲೇಡೀಸಿಗೆ ತಗೊಳ್ಳೇಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಆದಷ್ಟು ವಿಸಿಟ್ ಮಾಡಿ, ಕೈಗೆಟ್ಕೋ ಬೆಲೆಯಲ್ಲೂ ಕೂಡ ಇದೆ, ಪರ್ಚೇಸ್ ಮಾಡಿ. ಥ್ಯಾಂಕ್ ಯು.